ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸುಮನ್ ಟಿವಿಯ ಈ ವಿಶೇಷ ಸೆಗ್ಮೆಂಟ್ಗೆ ಪ್ರೀತಿಯ ಸ್ವಾಗತ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಿ ಸದಾಕಾಲ ಆಕ್ಟಿವ್ ಆಗಿರುವಂತಹ ರಮ್ಯಾ ಅವರು ಪ್ರಪಂಚದಲ್ಲಿ ಆಗು ಹೋಗುಗಳ ವಿಚಾರವನ್ನ ಅವರೊಂದಷ್ಟು ಆ ವಿಚಾರದ ಬಗ್ಗೆ ಒಂದಷ್ಟು ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸ್ತಿರ್ತಾರೆ. ಅದೇ ರೀತಿಯಾಗಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲೂ ಕೂಡ ದರ್ಶನ್ ಅವರು ಮಾಡಿದ್ದು ತಪ್ಪು ಅಂತ ಹೇಳಿ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದಷ್ಟು ಪೋಸ್ಟ್ಗಳನ್ನು ಹಾಕೊಂಡಿರ್ತಾರೆ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಆಗೇನಾಗತ್ತೆ, ನಟ ದರ್ಶನ್ ಸರ್ ಅವರ ಅಭಿಮಾನಿಗಳು ಏನಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ ಆರಂಭಿಸ್ತಾರೆ. ಜೊತೆಗೆ ಒಂದಷ್ಟು ಕೆಟ್ಟದಾಗಿ ಅಶ್ಲೀಲವಾಗಿ ಮೆಸೇಜನ್ನ ಡೈರೆಕ್ಟ್ ಆಗಿ ಕಳಿಸ್ತಾರೆ ರಮ್ಯಾ ಅವ್ರಿಗೆ. ಆಗ ರಮ್ಯಾ ಅವರು ಅವರ ವಿರುದ್ಧ ಒಂದಷ್ಟು ದೂರನ್ನ ದಾಖಲು ಮಾಡ್ತಾರೆ. ನಿನ್ನೆಯಷ್ಟೇ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಣೆ ಕೂಡ ನಡೆಯುತ್ತೆ. ರಮ್ಯಾ ಅವರು ಕೋರ್ಟ್ಗೆ ಕೂಡ ಹಾಜರಾಗಿರ್ತಾರೆ. ಹಾಗಾದ್ರೆ ಏನೆಲ್ಲ ಆಯಿತು ಕೋರ್ಟ್ನಲ್ಲಿ ಅನ್ನೋದನ್ನ ನೋಡೋದಾದ್ರೆ, ಎಸ್, ಇನ್ಸ್ಟಾಗ್ರಾಮಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡಿದಂಥವರ ವಿರುದ್ಧ ರಮ್ಯಾ ಅವರು ಒಂದಷ್ಟು ದೂರನ್ನ ದಾಖಲು ಮಾಡ್ತಾರೆ. 7 ತಿಂಗಳ ಹಿಂದೆ, ಅಂದರೆ ಈ 7 ಮಂತ್ಸ್ ಕೆಳಗಡೆ ಒಂದಷ್ಟು ಯಾರು ಕೆಟ್ಟದಾಗಿ ಮೆಸೇಜ್ ಮಾಡಿರ್ತಾರೆ, ಅಶ್ಲೀಲವಾಗಿ ಮೆಸೇಜ್ ಮಾಡಿರ್ತಾರೆ, ಅವರ ವಿರುದ್ಧ ಒಂದಷ್ಟು ದೂರನ್ನ ದಾಖಲು ಮಾಡ್ತಾರೆ. ಅಲ್ಲಿ ಆಗ ತನಿಖೆ ಮಾಡಿದಂತಹ ಪೊಲೀಸರು ಏನು ಮಾಡ್ತಾರೆ, 6 ಜನನ ವಶಕ್ಕೆ ಪಡಿಸ್ಕೊಳ್ತಾರೆ. 50 ಇನ್ಸ್ಟಾಗ್ರಾಮ್ ಖಾತೆಗಳೇನಿದೆ ಅದನ್ನ ಬ್ಲಾಕ್ ಕೂಡ ಮಾಡ್ತಾರೆ. ಇನ್ನು ಕೆಲವರು ಜಾಮೀನನ್ನ ಪಡೆದು ಹೊರಗೆ ಕೂಡ ಬರ್ತಾರೆ, ಇನ್ನು ಕೆಲವರು ಪರಾರಿ ಆಗಿರ್ತಾರೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ವಿಚಾರಣೆ ನಡೆದಾಗ ರಮ್ಯಾ ಅವರು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ. ಏನು ಅನ್ನೋದನ್ನ ನೋಡೋದಾದ್ರೆ, ನಟಿ ರಮ್ಯಾ ಅವ್ರು ಮಾತನಾಡಿ, ಇವತ್ತು ಎವಿಡೆನ್ಸ್ ಕೊಡಬೇಕಿತ್ತು, ಅದಕ್ಕೆ ಬಂದಿದೆ. ಮುಂದೆ ಕ್ರಾಸ್ ಎಕ್ಸಾಮಿನೇಷನ್ ಕೂಡ ಕರೆದಿದ್ದಾರೆ. ಅವರಿಗೆ ಶಿಕ್ಷೆ ಕೊಡಿಸ್ಬೇಕು ಎನ್ನುವ ಆಸೆ ಖಂಡಿತವಾಗ್ಲೂ ಇಲ್ಲ. ಅವರನ್ನ ನೋಡಿದ್ರೆ ಬೇಸರ ಆಗತ್ತೆ. ಇದು ನನಗೋಸ್ಕರ ಮಾಡ್ತಿರೋದಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ನಡೆದುಕೊಳ್ತಾರೆ, ಕಮೆಂಟ್ ಮಾಡ್ತಾರೆ. ಎಲ್ಲೋ ಕೂತ್ಬಿಟ್ಟು ಈ ಕಂಪ್ಯೂಟರು ಮೊಬೈಲ್ನಲ್ಲಿ ಕಮೆಂಟ್ ಆಗ್ತಿರ್ತಾರ್ರಿ, ಅದು ನಿಲ್ಲಿಸ್ಬೇಕು. ಹೆಣ್ಣು ಮಕ್ಕಳಿಗೆ ಆನ್ಲೈನಲ್ಲಿ ಭದ್ರತೆ ಸಿಗಬೇಕು. ಈ ಕಾರಣಕ್ಕಾಗಿ ನಾನು ಹೋರಾಟ ಮಾಡ್ತಿದ್ದೀನಿ. ಅದು ಬಿಟ್ಟು ಅವ್ರಿಗೆ ಶಿಕ್ಷೆ ಆಗಬೇಕೆನ್ನುವ ಆಸೆ ಖಂಡಿತ ನನಗಿಲ್ಲ ಅಂತ ಹೇಳಿ ಒಂದಷ್ಟು ಅಭಿಪ್ರಾಯವನ್ನ ಕೂಡ ನಿನ್ನೆ ಈ ವಿಚಾರಣೆ ಬಗ್ಗೆ ಹೇಳ್ತಾ ಹೋದ್ರು ರಮ್ಯಾ ಅವರು. ಸಮಾಜದಲ್ಲಿ ನಾಗರಿಕತೆ ಇರಬೇಕು, ಎಲ್ರಿಗೂ ಗೌರವ ಕೊಡಬೇಕು ಎನ್ನೋದು ಕೂಡ ಗೊತ್ತಾಗಬೇಕು. ಅಂದರೆ ಹೆಣ್ಣು ಅಂದ ತಕ್ಷಣ ಕೀಳಾಗಿ ನೋಡಬಾರ್ದು, ಆಕೆಗೆ ಕೆಟ್ಟದಾಗಿ ಮೆಸೇಜನ್ನು ಕಳಿಸಬಾರ್ದು, ಇದು ನನ್ನ ಉದ್ದೇಶ. ಹಾಗಾಗಿ ಈ ಒಂದು ಕೇಸ್ನ ನಾನು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದೀನಿ ಅನ್ನುವಂತಹ ವಿಚಾರನ ಕೂಡ ಪ್ರಸ್ತಾಪ ಪಡಿಸ್ತಾ ಹೋಗ್ತಾರೆ. ಅದಕ್ಕೆ ನಾನು ದೂರು ಕೊಟ್ಟಿರುವುದು ಎಂದು ರಮ್ಯಾ ಕೂಡ ಹೇಳಿದ್ದಾರೆ. ಎಲ್ಲ ಹೆಣ್ಣುಮಕ್ಕಳ ಪರವಾಗಿ ಫೈಟ್ ಮಾಡ್ತಾ ಇದ್ದೀನಿ, ನನಗಾಗಿ ಅಲ್ಲ, ನನಗೋಸ್ಕರ ಏನಾದ್ರು ಈ ಒಂದು ಕೇಸ್ನ ವಾಪಸ್, ಅಂದರೆ ನನಗೋಸ್ಕರನೇ ಏನಾದರೂ ಆಗಿತ್ತು ಅಂದರೆ ನಾನು ಈ ಕೇಸ್ನ ಈಗಲೇ ವಾಪಸ್ ತಗೊಳ್ತಾ ಇದ್ದೆ. ಆದರೆ ನಾನು ಮಾಡ್ತಾ ಇರೋದು ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ನಿಂತು ನಾನು ಫೈಟ್ ಮಾಡ್ತಾ ಇರುವಂಥದ್ದು. ಯಾರಿಗೂ ಶಿಕ್ಷೆ ಆಗುವುದು ನನಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ನಾನು ಸುಮ್ಮನೆ ಕೂತ್ರೆ ಹೀಗೆ ಹೆಣ್ಮಕ್ಳಿಗೆ ಟ್ರೋಲ್ ಮಾಡ್ತಾರೆ, ರೇಪ್ ಮಾಡ್ತೀನಿ, ಕೊಲೆ ಮಾಡ್ತೀನಿ ಅಂತ ಏನೇನೋ ಕೆಟ್ಟದಾಗಿ ಮೆಸೇಜ್ಗಳನ್ನು ಕಳಿಸ್ತಾರೆ. ಅದಕ್ಕಾಗಿ ನಾನು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ಫೈಟ್ ಮಾಡ್ತಿದ್ದೀನಿ ಎಂದು ರಮ್ಯಾ ಅವರು ತಿಳಿಸಿದ್ದಾರೆ. ಎಸ್, ಇನ್ನು ರಮ್ಯಾ ಅವರು ಕೂಡ ಹೇಳಿರುವಂಥದ್ದು, ಈ ಪ್ರಕರಣದ ಬಗ್ಗೆ ಏನು ತೀರ್ಪನ್ನು ಕೊಡ್ತಾರೆ ಈ ನ್ಯಾಯಾಧೀಶರು ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಯಾಕಂದ್ರೆ ಇವತ್ತು ಕೊಟ್ಟಂತಹ ತೀರ್ಪು ಏನಿದೆ, ಮುಂದಿನ ದಿನಗಳಲ್ಲಿ ಅದು ಇಂಥವ್ರಿಗೆ ಅಪ್ಲೈ ಆಗತ್ತೆ. ಅದು ಯಾಕಂದ್ರೆ ನಾಳೆ ದಿನ ಯಾರಾದರೂ ಈ ಥರ ಕೆಟ್ಟದಾಗಿ ಮೆಸೇಜ್ ಮಾಡೋರು, ಅಶ್ಲೀಲವಾಗಿ ಏನು ಮೆಸೇಜ್ ಮಾಡಿರ್ತಾರೆ ಅಂಥವ್ರಿಗೆ ಮುಟ್ಟಬೇಕು, ನಾಟಬೇಕು, ಅಂಥ ಶಿಕ್ಷೆ ಇವರಿಗೆ ಸಿಗಬೇಕು. ಯಾಕಂದ್ರೆ ಹೆಣ್ಣು ಅಂದ ತಕ್ಷಣ ಆಕೆನ ಕೀಳಾಗಿ ನೋಡೋದಾಗಿರ್ಬೋದು, ಏನು ಬೇಕಾದ್ರೂ ಮನಸ್ಸ ಇಚ್ಛೆ ಆಗಿ ಮೆಸೇಜನ್ನು ಕಳಿಸ್ಬೋದು, ಅಶ್ಲೀಲವಾಗಿ ಮೆಸೇಜ್ ಮಾಡ್ಬೋದು ಅನ್ನೋರಿಗೆ ಇದು ಸರಿಯಾಗಿ ಶಿಕ್ಷೆ ಆಗಬೇಕು. ಯಾಕಂದ್ರೆ ಕೋರ್ಟು ಕೂಡ ಸರಿಯಾಗಿ ಒಂದು ಈ ವಿಚಾರಣೆಯನ್ನ ನಡೆಸಿ ಅದಕ್ಕೆ ತಕ್ಕಂತಹ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿ ಕೊಡೋವರೆಗೂ ನಾನು ಇದನ್ನ ಫೈಟ್ ಮಾಡ್ತಾನೆ ಇರ್ತೀನಿ. ಎಲ್ಲ ಹೆಣ್ಮಕ್ಳು ಪರವಾಗಿ ನಾನು ನಿಲ್ತೀನಿ. ಯಾಕಂದ್ರೆ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಈ ಥರ ಎಷ್ಟೊಂದು ಆಗಿರುತ್ತೆ. ಅಂದರೆ ಈ ಥರ ಮೆಸೇಜ್ ಕಳಿಸೋದು, ಯಾಕಂದರೆ ಕೆಲವೊಂದಷ್ಟು ನಟಿಯರು ಕೂಡ ಒಂದಷ್ಟು ಹೇಳ್ಕೊಳ್ತಾ ಇದ್ರು, ನನಗೂ ಕೂಡ ಈ ಥರದ ಮೆಸೇಜ್ ಎಲ್ಲ ಬರುತ್ತೆ, ಬಟ್ ನಾನು ಇಗ್ನೋರ್ ಮಾಡ್ತೀನಿ ಅಂತ ಹೇಳಿ. ಯೂಶಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಇರ್ತಾರೆ, ಅಂದರೆ ಈ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಕೆಟ್ಟದಾಗಿ ಮೆಸೇಜ್ ಮಾಡೋದಾಗಿರ್ಬೋದು ಹೆಣ್ಮಕ್ಳಿಗೆ, ಇನ್ನು ಕೆಟ್ಟದಾಗಿ ಆಕೆ ಬಾಡಿ ವಿಚಾರವಾಗಿ ಆಗಿರ್ಬೋದು,
ಕೆಟ್ಟದಾಗಿ ಅಶ್ಲೀಲವಾಗಿ ಮೆಸೇಜ್ ಕಳಿಸೋದಾಗಿರ್ಬೋದು, ಪೋಸ್ಟ್ಗಳನ್ನು ಕಳಿಸೋದಾಗಿರ್ಬೋದು, ಆಮೇಲೆ ಹಾಕದಂಥ ಪೋಸ್ಟ್ಗಳಿಗೂ ಕೂಡ ಕೆಟ್ಟದಾಗಿ ಕಮೆಂಟ್ ಮಾಡೋದಾಗಿರ್ಬೋದು, ಈ ಎಲ್ಲ ನಡೀತಾ ಇರುತ್ತೆ. ಆದರೆ ಕೆಲವೊಂದಷ್ಟು ಹೆಣ್ಣುಮಕ್ಳು ಮುಂದೆ ಬರಲ್ಲ. ಅಂದರೆ ಏನಾಗ್ಬಿಡತ್ತಪ್ಪ, ಬಂದರೆ ಕೋರ್ಟು ಅಂತ ಅಡ್ಡಾಡಬೇಕಾಗತ್ತೆ, ಇನ್ನೇನೋ ಮಾಡಬೇಕಾಗತ್ತೆ, ಜಸ್ಟ್ ಇಗ್ನೋರ್ ಮಾಡಿಬಿಟ್ಬಿಡೋಣ ಅಂತ ಎಷ್ಟೊಂದು ಜನ ಹೆಣ್ಮಕ್ಳು ಹಿಂಸರಿತಾರೆ. ಅಂಥದ್ರ ಮಧ್ಯ ಇಂತಹ ಅಂದರೆ ರಮ್ಯಾ ಅವ್ರು ಏನಿದ್ದಾರೆ ಅಂತಹ ಎಷ್ಟು ಜನರ ಹೆಣ್ಣುಮಕ್ಕಳ ಪರವಾಗಿ ನಿಂತು ನಾನು ಇದನ್ನ ಫೈಟ್ ಮಾಡ್ತೀನಿ ಅನ್ನುವಂತಹ ವಿಚಾರವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇಂತಹ ವಿಕೃತ ಮನಸ್ಸಿನ ಕಿಡಿಗೇಡಿಗಳ ವಿರುದ್ಧ ರಮ್ಯಾ ಅವರು ಇಂತಹ ವಿಚಾರಗಳನ್ನ ತೆರೆದಿಟ್ಟಿದ್ದಾರೆ, ಅವರ ವಿರುದ್ಧವಾಗಿ ಹೋರಾಡ್ತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಕಾದು ನೋಡಬೇಕಾಗಿದೆ, ಈ ಪ್ರಕರಣ ಎಲ್ಲಿಗೆ ಬಂದು ತಲುಪತ್ತೆ, ಇಂಥವ್ರಿಗೆ ಎಂಥ ಶಿಕ್ಷೆ ಆಗತ್ತೆ, ಇದಕ್ಕೆ ಸರಿಯಾದ ಶಿಕ್ಷೆ ಕೋರ್ಟ್ ವಿಧಿಸುತ್ತಾ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.